ಸರ್ ಇದು ಬಿರಿಯಾನಿ ಪೌಡ್ರು ನಾವೇ ರೆಡಿ ಮಾಡ್ಕೊಳ್ಳೋದು. ನೀವೇ ರೆಡಿ ಮಾಡಿ? ಏನ್ ಸರ್ ಇದು ಸಾಂಬಾರು ಅವೆಲ್ಲ ಇತ್ತು ಅಂತ ಇದ್ದೀರಾ? ಎಲ್ಲ ಸ್ಪೈಸಸ್. ಹೌದು ಸರ್. ಏನೇನ್ ತಗೊಳ್ತೀರಾ ಸರ್ ಇವಾಗ? ಮಟನ್ ಲಿವರ್. ಮಟನ್ ಲಿವರ್ ಸರ್? ಏನೇನು ಹಾಕ್ತೀರಾ ಸರ್ ಮಟನ್ ಲಿವರ್ಗೆಲ್ಲ? ಇವಾಗ ಮಸಾಲೆ ಹಾಕೆಲ್ಲ ಮಾಡ್ಕೊಂಡ್ಬಿಡ್ತೀರಲ್ಲ? ಮಸಾಲೆ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಆಮೇಲೆ ಬಿಸಿ ಮಾಡ್ಕೊಡೋದು. ಪಾರ್ಸಲ್ ಎಲ್ಲ ಜಾಸ್ತಿ ಹೋಗುತ್ತಲ್ಲ ಸರ್? ಪಾರ್ಸಲ್ ಜಾಸ್ತಿ ಹೋಗುತ್ತೆ ಸರ್. ರೆಗ್ಯುಲರ್ ಹೋಗುತ್ತಲ್ಲ ಪಾರ್ಸಲ್? ಸ್ವಿಗ್ಗಿ ಜೊಮ್ಯಾಟೊ 2 ಕಡೆ ಇದೆ ಸರ್. ಇನ್ನ ಸರೌಂಡಿಂಗ್ ಒಂದು 2-3 ಕಿಲೋಮೀಟರ್ ಅಂದ್ರೆ ನಮ್ ಕಡೆಯಿಂದನೂ ಡೆಲಿವರಿ. ನೀವು ಡೆಲಿವರಿ ಕೊಡ್ತೀರಾ? ಡೆಲಿವರಿ 2-3 ಕಿಲೋಮೀಟರ್ ಒಳಗಡೆ? 2-3 ಕಿಲೋಮೀಟರ್. ಬಿರಿಯಾನಿ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ಮಟನ್ ಬಿರಿಯಾನಿ ತಗೋಬೇಕು ಅಂತಾನೆ ಬಂದಿತ್ತು. ಹೌದಾ? ಮಟನ್ ಬಿರಿಯಾನಿ ಖಾಲಿ ಆಗ್ಬಿಟ್ಟಿದೆ. ಒಂದೇ ಒಂದು ಪ್ಲೇಟ್ ಮಟನ್ ಬಿರಿಯಾನಿ ಸಿಕ್ಕಿದೆ. ಇನ್ನೆಲ್ಲ ಫ್ಯಾಮಿಲಿ ಸರ್? ಹೌದು ಸರ್, ಎಲ್ಲ ಫ್ಯಾಮಿಲಿ. ಹೇಗಿದೆ ಸರ್ ನಿಮಗೆ ಟೇಸ್ಟ್? ಚೆನ್ನಾಗಿದೆಯಾ? ಮತ್ತೆ ಎಂತ ಮಾಡಿರ ಸರ್ ಚಿಕನ್ ಬಿರಿಯಾನಿ ಜೊತೆ? ಕಬಾಬ್ ಹೇಳಿದ್ದೀರಾ? ತುಂಬಾ ಚೆನ್ನಾಗಿದೆ, ರೇಟ್ ಆಗುತ್ತೆ, ಮಸಾಲೆ ಜಾಸ್ತಿ ಇಲ್ಲ. ಟೇಸ್ಟ್ಫುಲ್ ಆಗಿದೆಯಾ? ಟ್ರೈ ಮಾಡ್ಬೋದಲ್ಲ? ಟ್ರೈ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಏನ್ ತಗೊಂಡ್ರಿ ನೀವು? ಚೆನ್ನಾಗಿದೆ ಸರ್. ಚಿಕನ್ ಬಿರಿಯಾನಿ ತಗೊಂಡ್ರಾ? ಮಟನ್ ಬಿರಿಯಾನಿ ಖಾಲಿ ಆಗ್ಬಿಟ್ಟಿದೆ ಅಂತ? ಖಾಲಿ ಆಗಿದೆ ಸರ್. ಸ್ವಲ್ಪ ಲೇಟ್ ಆಯ್ತಲ್ಲ ಅದಕ್ಕೆ ಖಾಲಿ ಆಗಿದೆ. ಚೆನ್ನಾಗಿದೆಯಾ? ಟೇಸ್ಟ್ ಎಲ್ಲ ಇದೆ? ಮನೆ ತರ ಇದೆಯಾ? ಹೌದು ಸರ್, ಮನೆ ತರನೇ ಇದೆ. ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ ಕುಮಾರ್ ಮತ್ತಿಕೆರೆ. ನೆಲಮಂಗಲದಲ್ಲಿ ಕೋರ್ಟ್ ಇತ್ತು, ಕೋರ್ಟ್ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ನೆಲಮಂಗಲ ಸ್ವಾಮಿ ಬಿರಿಯಾನಿ ಹತ್ರ ಬಂದಿದ್ದು ಬಂಧುಗಳೇ. ಈ ನೆಲಮಂಗಲ ಸ್ವಾಮಿ ಬಿರಿಯಾನಿ ಬೆಳಿಗ್ಗೆ 6 ಗಂಟೆಯಿಂದ ಈವ್ನಿಂಗ್ 4 ಗಂಟೆವರೆಗೂ ಮಾತ್ರ ಇರ್ತಿತ್ತು. ಆದ್ರೆ ಇವತ್ತಿಂದ 26 ಜೂನ್ 2024 26 ಜೂನ್ 2024 ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10:30-11 ಗಂಟೆವರೆಗೂ ಕೂಡ, ಅಂದ್ರೆ ನೈಟ್ ಇರ್ತಾ ಇರಲಿಲ್ಲ, ಇವಾಗ ನೈಟ್ ಕೂಡ ಪ್ರಾರಂಭ ಮಾಡಿದ್ದಾರೆ ಬಂಧುಗಳೇ. ಇಲ್ಲಿ ಒಳ್ಳೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಒಳ್ಳೆ ಚಾಪ್ಸು, ಕಬಾಬು, ಫ್ರೈ ಐಟಮ್ಸ್ ಎಲ್ಲ ಸಿಗುತ್ತೆ ಬಂಧುಗಳೇ. ಟೇಸ್ಟ್ ಎಲ್ಲ ಸೂಪರ್ ಆಗಿದೆ. ಏನ್ ತಗೊಂಡಿದ್ದೀರಾ? ಚಿಕನ್ ಫ್ರೈ. ಚಿಕನ್ ಫ್ರೈ ತಗೊಂಡಿದ್ದೀರಾ? ಹೇಗಿದೆ ಟೇಸ್ಟ್? ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? ಮತ್ತೆ ಬಿರಿಯಾನಿ ಟೇಸ್ಟ್ ಮಾಡ್ಬೇಕು. ಪಾರ್ಸಲ್ ಇಲ್ಲೇ ಪಾರ್ಸಲ್ ತಗೊಂಡಿದ್ದೀರಾ? ಮೇಡಮ್ ಹೇಗಿದೆ ಟೇಸ್ಟ್? ಸೇಮ್ ಮನೆಯಲ್ಲಿ ಮಾಡಿರೋ ತರನೇ ಇದೆ. ಹೌದಾ? ಮಸಾಲೆ ಎಲ್ಲ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ನೋಡಿದ್ರ ಟೇಸ್ಟ್ ಎಲ್ಲ? ಸೇಮ್ ಹಳ್ಳಿಲಿ ರುಕ್ ಮಾಡ್ತಾರಲ್ಲ ಆ ತರ ಇದೆ. ಏನ್ ಸರ್ ಬಿರಿಯಾನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಹೌದು ಸರ್. ಎಷ್ಟೇ ರೌಂಡ್ ಸರ್ ಇದು? ಸರ್ ಇದು 3ನೇ ರೌಂಡ್ ಸರ್. ಇದು ಲವಂಗ, ಚಕ್ಕೆ, ಏಲಕ್ಕಿ, ಜೀರಿಗೆ, ಅನಾನಸ್ ಫ್ಲೇವರು, ಕಸ್ತೂರಿ ಮೆಥಿ, ಮರಾಠಿ ಮೊಗ್ಗು, ಕಲ್ಲುವು ಮತ್ತೆ ಸೋಂಪು ಎಲ್ಲ ರೆಡಿ ಇಟ್ಕೊಂಡ್ಬಿಟ್ಟಿದ್ರೆ ಅಲ್ಲಿ? ಎಲ್ಲ ರೆಡಿ ಇರುತ್ತೆ. ತಗೊಂಡ್ರ ಸರ್ ಇವಾಗ? ಬಿಟ್ರೆ ಪಲಾವ್ ಎಲ್ಲ ಸರ್. ಅದ್ರ ಜೊತೆ ಪಲಾವ್ ಎಲ್ಲ ಅಂತ ಅಲ್ವಾ? ಬಿರಿಯಾನಿ ಮಸಾಲೆ ನಾವೇ ಪ್ರಿಪೇರ್ ಮಾಡ್ಕೊತೀವಿ. ಸಪರೇಟ್ ನೀವೇ ಪ್ರಿಪೇರ್ ಮಾಡ್ತೀರಲ್ವಾ? ಏನ ಗಿರಣಿಗೆ ಹಾಕ್ಸಿದ್ರೆ ಇಟ್ಟಿನ ಗಿರಣಿಗೆ ಹಾಕ್ಸಿದ್ ಮಾಡೋದು ಹಂಗೆ ಸರ್? ನೀವೆಲ್ಲ ನಾವೆಲ್ಲ ರುಬ್ಕೋತೀವಿ ಸರ್. ನೀವೇ ಯಾವ್ದು ರೆಡಿ ಮಾಡಿ? ಅದು ರೆಡಿ ಮಾಡಿ ಯಾವ್ದು ಟೇಸ್ಟಿಂಗ್ ಪೌಡರ್ ಕೂಡ ಅದು ಇಲ್ಲ? ಏನು ಇಲ್ಲ, ಎಲ್ಲ ನ್ಯಾಚುರಲ್. ಎಲ್ಲ ನ್ಯಾಚುರಲ್, ಪಕ್ಕ ನಾಟಿ ಸ್ಟೈಲ್. ಎಲ್ಲ ಹಾಕಿದ್ರಲ್ಲ ಮಸಾಲೆ? ಈರುಳ್ಳಿ, ಟೊಮೊಟೊ ಹಾಕ್ತೀರಾ ಸರ್? ಕೊತ್ತಂಬರಿ ಮತ್ತೆ ಪುದೀನ. ಇದೆಲ್ಲ ನಾಟಿ ಸೊಪ್ಪೆ ತಗೊಂಡ್ಬರೋದು ನಾವು. ನಾಟಿ ಸೊಪ್ಪೆ ಹಾಕಿದ್ರೆ ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಡೈಲಿ ತರ್ತೀರಲ್ಲ ಸರ್ ಸ್ವಲ್ಪ? ಬರುತ್ತೆ ಸರ್. ಕಲರ್ ಚೆನ್ನಾಗಿದೆ. ಇವಾಗ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಚಿಕನ್ ಮಸಾಲ ಮತ್ತೆ ಧನಿಯಾ ಪುಡಿ ಹಾಕೊಂಡು ಎಲ್ಲ ಹಾಕ್ತೀರ ಸರ್. ಇದು ಮಸಾಲೆ ಇವಾಗ ಫಸ್ಟ್ ಚೆನ್ನಾಗಿ ಹುರ್ಕೋತೀವಿ. ಹುರ್ಕೊಂಡ್ಮೇಲೆ ನೆಕ್ಸ್ಟ್ ಅಕ್ಕಿ ನೆನೆ ಹಾಕೊಂಡಿರ್ತೀವಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ಉಪ್ಪು ಹಾಕೊಂಡು ನಮ್ದು ಪ್ರಿಪೇರ್ ಮಾಡ್ಕೋತೀವಿ. ಬಿರಿಯಾನಿ ಮಸಾಲೆ, ಬಿರಿಯಾನಿ ಪೌಡರ್ ನಾವೇ ರೆಡಿ ಮಾಡ್ಕೊಂಡಿರ್ತೀವಿ. ಲಾಸ್ಟಿಗೆ ಅದು ಹಾಕಿದ್ರೆ ನೆಕ್ಸ್ಟ್ ದಮ್ ಹಾಕ್ತಿವಿ. ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ ಬಂಧುಗಳೇ, ಸರ್ ಇವಾಗ ಮಸಾಲೆ ರೆಡಿ ಆಗಿದೆ, ಹುರ್ಕೊಂಡಿದೀವಿ ಮಸಾಲೆ. ಇವಾಗ ಚಿಕನ್ ಹಾಕ್ತೀವಿ ಸರ್. ಚಿಕನ್ ಸರ್ ಇವಾಗ ಉಪ್ಪು ಹಾಕ್ತೀನಿ. ಇವಾಗ ಚಿಕನ್ ಒಂದು ಅರ್ಧ ಬೇಯಿಸ್ಕೊಂಡು ನೀರ್ ಹಾಕ್ತಿವಿ. ಚಿಕನ್ ಒಂದು ಅರ್ಧ ಬೇಯಿಸ್ಕೊಂಡು ನೀರ್ ಹಾಕ್ಬಿಡ್ತೀರಲ್ಲ? ಆಮೇಲೆ ರೈಸ್ ಹೆಂಗೆ ಸರ್ ನೀವು ತೊಳಿತೀರಾ? ರೈಸ್ ವಾಶ್ ಮಾಡ್ತೀವಿ ಸರ್. ನೆನೆ ಹಾಕ್ತಿವಿ ರೈಸ್. ನೆನೆ ಹಾಕಿ ಅದನ್ನ ವಾಶ್ ಮಾಡಿ ಹಾಕ್ತಿವಿ.
ಜೀರಾ ರೈಸ್ ಹಾಕೋದು ನಾವು. ಜೀರಾ ರೈಸ್ ಸೊ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಜೀರಾ ರೈಸ್ ಅಲ್ಲಿ. ನಮ್ಮ ಮಸಾಲೆಗೆ ಚೆನ್ನಾಗಿರುತ್ತೆ ಟೇಸ್ಟ್. ಅದು ನೋಡಿ ಟೊಮೆಟೊ ಸರ್ ನೀರು ಹಾಕ್ತಾ ಇದೀನಿ. ಬಿಸಿ ನೀರು ಮಾಡ್ಕೊಂಡ್ಬಿಡ್ತೀವಿ ಸರ್. ಹೌದು ಸರ್, ಬಿಸಿ ನೀರು ಇದ್ರೆ ಅಡುಗೆ ಬೇಗ ಆಗುತ್ತೆ ಸರ್. ಚಿಕನ್ ಅರ್ಧ ಬೆಂದಿದೆ, ದಮ್ ಹಾಕ್ತಿವಲ್ಲ, ದಮ್ಮಲ್ಲಿ ಒಂದು ಅರ್ಧ ಅಲ್ಲೇ ದಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಬೇಕು. ವಾಶ್ ಮಾಡಿದೀನಿ, ನೆನೆ ಹಾಕಿದೀನಿ, ಒಂದು 20 ಮಿನಿಟ್ಸ್ ನೆನೆ ಹಾಕಿದೀನಿ. 20 ಮಿನಿಟ್ಸ್ ನೆನೆ ಹಾಕಿರ್ತೀರಾ ಸರ್? ಅಕ್ಕಿ ಹಾಕಿದೀನಿ ಇವಾಗ ಒಂದು 10 ನಿಮಿಷಕ್ಕೆ ಇದಾಗುತ್ತೆ ಅಕ್ಕಿ. 10 ನಿಮಿಷಕ್ಕೆಲ್ಲ ರೆಡಿ ಆಗುತ್ತಲ್ಲ ಸರ್? ಆಮೇಲೆ ದಮ್ ಕಟ್ತೀರಾ ಸರ್? ದಮ್ ಒಂದು 10 ನಿಮಿಷ ದಮ್ಮಲ್ಲಿ ಹಾಕ್ತೀವಿ. 10 ನಿಮಿಷ ದಮ್ಮಲ್ಲಿ ಹಾಕ್ತಿರಲ್ವಾ? ಸರ್ ಇದು ಬಿರಿಯಾನಿ ಪೌಡ್ರು ನಾವೇ ರೆಡಿ ಮಾಡ್ಕೊಳ್ಳೋದು. ನೀವೇ ರೆಡಿ ಮಾಡಿ? ಬಿರಿಯಾನಿ ಮಾಡ್ಬೇಕಲ್ಲ ಒಂದು 5 ನಿಮಿಷಕ್ಕೆ ಪಟ್ಟಣ ರೆಡಿ ಮಾಡ್ಬಿಡ್ತೀರಾ? ಅಲ್ಲೇ ರೆಡಿ ಮಾಡ್ಕೊಂಡು ಹಂಗಂಗೆ ಹಾಕ್ತೀರಾ? 2 ತರ ರೆಡಿ ಮಾಡ್ತೀವಿ ನಾವು. ಸೊ ಅಲ್ಲಿ ಆಲ್ರೆಡಿ ಒಂದು ರೆಡಿ ಮಾಡಿದೀನಿ, 2 ಪೌಡರ್ ಹಾಕ್ತೀವಿ ಬಿರಿಯಾನಿ. 2 ತರ ಹಾಕ್ತೀರಾ? ಇದು ರೆಡಿ ಮಾಡ್ಕೊಂಡ್ರಿ ಇವಾಗ ರೆಡಿ ಮಾಡಿದ್ದು ಇದು? ಹೌದು. ನಿಮ್ಗೆ ನಾವು ಓನ್ ಸರ್ ಇದು ನಾವೇ ಇದು ಇದೇ ಟೇಸ್ಟ್ ಬರೋದಲ್ಲ ಫೈನಲ್ ಆಗಿ. ಇವಾಗ ಇದೇ ಟಚ್, ಫೈನಲ್ ಟಚ್ ಇದು ಹಾಕಿದ್ರೆ ನಮ್ ನಾರ್ಮಲ್ ಟೇಸ್ಟ್ ಅಲ್ವಾ? ನಮ್ಮ ಹೋಟ್ಲ ಟೇಸ್ಟ್ ಇದೇ ಟೇಸ್ಟ್ ಅಲ್ವಾ? ಇದೇ ಮೇನ್ ಮಸಾಲ. ನೆಲಮಂಗಲ ಸ್ವಾಮಿ ಬಿರಿಯಾನಿ ಏನಪ್ಪಾ ಅಂತಂದ್ರೆ ಏನ್ ನೀವು ಮಸಾಲೆ ಓನ್ ಮಾಡ್ಕೊಂತೀರೋ ಹೌದು, ಅದೇ ಟೇಸ್ಟ್ ಹೊಡೋದು. ಸೊ ಆತರ ಎಲ್ಲಾ ಮಾಡ್ತಾರೆ. ಎಲ್ಲಾ ಹೋಟ್ಲಲ್ಲಿ ರೆಗ್ಯುಲರ್ ನಾಟಿ ಸ್ಟೈಲ್ ಅಂದ್ರೆ ಸಿಮಿಲರ್ ಬಂದೇ ಬರುತ್ತದೆ. ಸೊ ಫೈನಲ್ ಅಲ್ಲಿ ನಾವು ಯಾವ ತರ ಪೌಡರ್ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್. ನೋಡಿ ಬಂಧುಗಳೇ, ಈಗ ಮಿಕ್ಸಿ ಹಾಕೊಂಡ್ರು ಬಿರಿಯಾನಿ ಮಸಾಲ ಅವ್ರದೇ ರೆಡಿ ಮಾಡ್ಕೊಂತಾರೆ. ಯಾವಾಗ ಬೇಕೋ ಅವಾಗಲೇ ಪಟ್ಟಣ ರೆಡಿ ಮಾಡಿ ಹಾಕ್ತಾರೆ. ಯಾರು ಹೊರಗಡೆಯಿಂದ ತರಲ್ಲ, ಟೇಸ್ಟಿ ಪೌಡರ್ಸ್ ಇಲ್ಲ, ನ್ಯಾಚುರಲ್ ಅವ ಸರ್. ಹೌದು ಸರ್, ನೀವೇ ನೋಡಿರಲ್ಲ, ಕಲರ್ ಹಾಕಿಲ್ಲ, ಮಿಕ್ಸಿ ಹಾಕೊಂಡು ನೋಡಿ ದಮ್ ಹಾಕಿ ಟೇಸ್ಟ್ ಮಾಡಿ ನೀವೇ. ಹೌದೌದು. ನಮ್ಮಿನ ತುಪ್ಪ ಹಾಕ್ತಿದ್ದೀನಿ ಸರ್. ಲಾಸ್ಟಿಗೆ ತುಪ್ಪ ನಮ್ಗೆ ಹೌದು ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ ಯೂಸ್ ಮಾಡೋದು. ನಂದಿನಿ ತುಪ್ಪ ಎಲ್ಲ ಸರ್ ನಮ್ದು ಮಸಾಲೆ ಎಲ್ಲ ಬಂದು ಚಿಕನ್ ಮಸಾಲ, ಟರ್ಮರಿಕ್ ಪೌಡ್ರು ಮತ್ತೆ ಎಲ್ಲ ಎವರೆಸ್ಟ್ ಯೂಸ್ ಮಾಡೋದು. ಜಾಸ್ತಿ ಇರುತ್ತೆ ಕಾಸ್ಟ್, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಡಿಮೆ ಯಾವ್ದು ತಗೊಂಬರಲ್ಲ. ಎಷ್ಟು ಚಿಕನ್ ಮಸಾಲ ಮತ್ತೆ ಟರ್ಮರಿಕ್ ಪೌಡರ್ 2. ಹೌದಾ? ಇನ್ನೆಲ್ಲ ನಮ್ದೇ ಓನ್ ಮಸಾಲೆ. ಸರ್ ದಮ್ ಆಗಿದೆ, 20 ನಿಮಿಷ ದಮ್ ಇಟ್ಟಿದ್ದು. ದಮ್ಮೆಲ್ಲ ಓಪನ್ ಮಾಡ್ತೀರಲ್ವಾ? ಮಾಡ್ತಿದ್ವಿ. ನೋಡಿ ಬಂದ ಚಿಕನ್ ಬಿರಿಯಾನಿ ರೆಡಿ ಆಯ್ತು. ರೆಡಿ ಸರ್ ದಮ್ ಈಗ ರೆಡಿ ಆಯ್ತಲ್ಲ? ನೆಲಮಂಗಲ ಸ್ವಾಮಿ ಬಿರಿಯಾನಿ 3 ವರ್ಷ ಆಯ್ತು. ಹೌದು ಸರ್. ಇವತ್ತಿಂದ ಸಂಜೆ ಅಂದ್ರೆ ನೈಟ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದಾರೆ. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ರ ಅಂತ. ಹೌದು ಸರ್. ಅದ್ರ ಬಗ್ಗೆ ಹೇಳಿ ಸರ್. ಅದಾಲೆ 3 ವರ್ಷದಿಂದ ಮಾಡ್ತಾ ಇದೀವಿ. ನಮ್ದು ಹೋಟ್ಲ್ ಓಪನ್ ಆಗಿ 3 ವರ್ಷ ಆಯ್ತು. ಸೊ ಇವತ್ತಿಂದ ನಾವು ಸಂಜೆನೂ ಮಾಡೋಣ ಅಂತ 4 ಗಂಟೆಗೆ ಲಾಸ್ಟ್ ಆಗ್ತಿತ್ತು. ಇವತ್ತಿಂದ ನಾವು 4 ಗಂಟೆ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಕಸ್ಟಮರ್ಸ್ ಎಲ್ಲ ನೈಟ್ ಇರಲ್ಲ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದಾರೆ. ಅದರಿಂದ ಸಂಜೆ ಮೇಲೆ ಮಾಡೋಣ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಮೊದಲು ನಿಮ್ದು ಯೂಶಲಿ 6 ಗಂಟೆಯಿಂದ 4 ಗಂಟೆ, 6ರಿಂದ ಸಂಜೆ 4ವರೆಗೂ ಇತ್ತು. ಇವಾಗ ಮತ್ತೆ 4 ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ರಾತ್ರಿ 10:30 ತನಕ ನಮ್ಗೆ ಬೆಳಿಗ್ಗೆ ಏನ್ ಸಿಗುತ್ತಾ ರಾತ್ರಿ ಕೂಡ ಮಟನ್ ಬಿರಿಯಾನಿ ಎಲ್ಲ ಐಟಮ್ಸ್ ಸಿಗುತ್ತೆ. ಎಲ್ಲ ಐಟಮ್ ಎವರಿ 3 ಅವರ್ಗೆ ಒಂದ್ಸಲ ಪ್ರಿಪೇರ್ ಮಾಡ್ತೀವಿ ಬಿರಿಯಾನಿ. ಮತ್ತೆ ಸಂಜೆ 4 ಗಂಟೆ ಮೇಲೆ ಮತ್ತೆ ಹೊಸದಾಗಿ ಬಿರಿಯಾನಿ ಸ್ಟಾರ್ಟ್ ಮಾಡ್ತೀವಿ. 3 ಗಂಟೆ ಒಂದ್ಸಲ ನೀವು ಬಿರಿಯಾನಿ ರೆಡಿ ಮಾಡ್ತೀವಿ. ಒಂದ್ಸಲ ಮಾಡ್ಬಿಟ್ಟು ಬೆಳಿಗ್ಗೆ ಮಾಡಿ ಅದನ್ನೇ ಸಂಜೆವರೆಗೂ ಓಡಿಸಲ್ಲ. ಯಾವಾಗ್ಲೂ ಬಿಸಿನೇ 3 ಅವರ್ಗೆ ಖಾಲಿ ಆಗುತ್ತೆ. ರೆಡಿ ಮಾಡಿ 3 ಅವರ್ಗೂ ಕೊಡ್ತಾರೆ. ಸರ್ ಬೆಳಿಗ್ಗೆನೆ 6 ಗಂಟೆಗೆ ಏನಿರ್ತದೆ ಸರ್ ಐಟಮ್ಸ್? ಬೆಳಿಗ್ಗೆ 6 ಗಂಟೆಯಿಂದ ಅಂದ್ರೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇರುತ್ತೆ. ಸ್ಟಾರ್ಟರ್ಸ್ ಅಲ್ಲಿ ಬಂದು ಚಿಕನ್ ಕಬಾಬು, ಚಿಕನ್ ಫ್ರೈ, ಚಿಕನ್ ಲೆಗ್ ಫ್ರೈ, ಚಿಲ್ಲಿ ಚಿಕನ್, ಬಿಟ್ರೆ ಚಿಕನ್ ಲಾಲಿಪಾಪ್ ಇರುತ್ತೆ. ಮಟನ್ ಅಲ್ಲಿ ಬೋಟಿ ಗೊಜ್ಜು, ಮಟನ್ ಲಿವರ್, ಮಟನ್ ಫ್ರೈ, ಮಟನ್ ಚಾಪ್ಸ್. ಎವ್ರಿ ಡೇ ಕಾಲ್ ಸೂಪ್ ಮತ್ತೆ ಇಡ್ಲಿ ಇರುತ್ತೆ. ಕಾಲ್ ಸೂಪ್ ಇಡ್ಲಿ ಇರುತ್ತಲ್ಲ ಬೆಳಿಗ್ಗೆ 6 ಗಂಟೆಗೆ ರೆಡಿ ಇರುತ್ತೆ ಸರ್. ಅದು ಕೂಡ ಡಿಮ್ಯಾಂಡ್ ಇದೆ ಬಹಳ ಅಲ್ವಾ? ಕಾಲ್ ಸೂಪ್ ಇಡ್ಲಿ ತುಂಬಾ ಡಿಮ್ಯಾಂಡ್. ಬೆಳಿಗ್ಗೆ ಟೈಮ್ 4 ಗಂಟೆ 5 ಗಂಟೆಗೆ ಕಸ್ಟಮರ್ ರೆಡಿ ಇರ್ತಾರೆ. ನೀವು 6 ಗಂಟೆಗೆ ಅಂದ್ರೆ 4 ಗಂಟೆ 5 ಗಂಟೆಯಿಂದ ರೆಡಿ ಇರ್ತಾರೆ ಕಸ್ಟಮರ್. ಭಾನುವಾರ ಅಂತೂ ಬಿಡಿ ಸಿಗೋದ ಜಾಗನೇ ಭಾನುವಾರ ಫುಲ್ ರಶ್ ಇರುತ್ತೆ. ಸರ್ ಇವಾಗ ಡಿಮ್ಯಾಂಡ್ ಬಂದಿದ್ಕೆ ನೀವು ರಾತ್ರಿ ಕೂಡ ನೈಟ್ ಕೂಡ ಪ್ರಾರಂಭ ಮಾಡ್ತಾ ಇದ್ದೀರಲ್ವಾ? ಅಂದ್ರೆ ನಮ್ದು ಮ್ಯಾನ್ ಪವರ್ ಕಡಿಮೆ ಇತ್ತು. ಸೊ ಕಸ್ಟಮರ್ಸ್ ತುಂಬಾ ಇದ್ ಮಾಡ್ತಿದ್ದಾರೆ. ಸೊ ನೈಟ್ ಎಲ್ಲ ಬಂದ್ಬಿಟ್ಟು ವಾಪಸ್ ಹೋಗ್ತಿದೀವಿ ಸರ್, ಮಾಡಿ ನೈಟ್ ಟೈಮ್ ಮಾಡಿ ಅಂತ ತುಂಬಾ ಕೇಳ್ಕೊತಿದ್ದಾರೆ. ಅದಕ್ಕೆ ಇವಾಗೆಲ್ಲ ರೆಡಿ ಮಾಡಿ ಇವತ್ತಿನ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಕಸ್ಟಮರ್ಸ್ ಯಾರು ಹಿಂಗ್ ಕೇಳ್ಕೊಂತಾರೆ ಅಂದ್ರೆ ಬೇಡಿಕೆ ಅಂದ್ರೆ ಟೇಸ್ಟ್ ಇರೋದಕ್ಕೆ ಕೇಳ್ತಾ ಇದಾರೆ, ಬೇಡಿಕೆ ಇದೆ. ಹೌದು ಸರ್. ಅದಕ್ಕೆ ನೈಟ್ ಕೂಡ ಸ್ಟಾರ್ಟ್ ಮಾಡಿ ಅಂತೇಳಿ ಕಸ್ಟಮರ್ ಕೇಳ್ಕೊಂತಾ ಇದ್ದಾರೆ ಸರ್. ಈ ಸರೌಂಡಿಂಗ್ ಅಲ್ಲಿ ನಮ್ದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಂದು ಟ್ರೈ ಮಾಡಿದ್ರೆ ಕಸ್ಟಮರ್ ಒಂದ್ಸಲ ಟೇಸ್ಟ್ ಮಾಡಿದ್ರೆ ಮತ್ತೆ ಬಂದು ಊಟ ಮಾಡ್ತಿರ್ತಾರೆ ಅಂತೇಳಿ.
ಎಲ್ಲ ರಿಪೀಟೆಡ್ ಕಸ್ಟಮರ್ಸ್ ಅವ್ರ ಬೇಡಿಕೆ ಮೇಲೆ ಇವಾಗ ಇವತ್ತು ರಾತ್ರಿ ಪ್ರಾರಂಭ ಮಾಡ್ತಾ ಇದ್ದಾರೆ. ನೋಡಿ ಬಂಧುಗಳೇ, ಬೆಳಿಗ್ಗೆ 6 ಗಂಟೆಯಿಂದ 4:15ವರೆಗೂ ಇರ್ತಾ ಇತ್ತು. ಈಗ ಕಸ್ಟಮರ್ಸ್ ಏನ್ ಬಂದು ತಿಂದ್ರು ಅವ್ರುಗಳು ಟೇಸ್ಟ್ ಅವ್ರುಗಳೇ ಹೇಳ್ತಾ ಇದಾರೆ, ಸರ್ ಇಲ್ಲ ನೈಟ್ ಕೂಡ ಮಾಡಿ ನೀವು ಅಂತೇಳಿ ಅವ್ರ ಬೇಡಿಕೆ ಮೇಲೆ ಇವತ್ತು 26/6/2024 ಜೂನ್ 26ನೇ ತಾರೀಕಿಂದ ನೈಟ್ ಕೂಡ ಇರುತ್ತೆ. ರಾತ್ರಿ 10:30-11 ಗಂಟೆವರೆಗೂ ಕೂಡ ಎಲ್ಲಾ ಐಟಮ್ಸ್ ಕೂಡ ಸಿಗ್ತವೆ. ಚೆನ್ನಾಗಿದ್ಯಾ? ಏನ್ ತಗೊಂಡಿದ್ರಿ ನೀವು? ಬಿರಿಯಾನಿ ತಗೊಂಡಿದ್ರಾ? ನೀವು ಸರ್ ಚಿಕನ್ ಬಿರಿಯಾನಿ ತಗೊಂಡಿದ್ರಾ? ಮತ್ತೆ ಚಾಪ್ಸ್ ತಗೊಂಡಿದ್ರಾ? ಚಿಕನ್ ಚಾಪ್ಸ್ ಟೇಸ್ಟ್ ಎಲ್ಲ ಇರುತ್ತೆ, ತುಂಬಾ ಚೆನ್ನಾಗಿದೆ. ಇಲ್ಲ ಲೋಕಲ್ ನೀವು ನೆಲಮಂಗಲ? ಎಷ್ಟು ದಿನ ಬರ್ತಾ ಇದ್ದೀರಾ ಸರ್? ವೀಕ್ಲಿ ಒನ್ ಟೈಮ್ ಬಂದೇ ಬಿಡಿ. ಹೌದಾ? ಜೊತೆಗೆ ಬರ್ತಾ ಇರ್ತೀರಾ? ಟೇಸ್ಟ್ ಎಲ್ಲ ಆಗಿದೆ, ಚೆನ್ನಾಗಿದೆ. ಚಿಕನ್ ಬಿರಿಯಾನಿ ಅಂಡ್ ಲೆಗ್ ಕೊಟ್ಟಿದ್ದಾರೆ, ಮಸಾಲೆದು. ಅದೇ ರೀತಿಯಾಗಿ ಚಿಕನ್ ಫ್ರೈ ಕೊಟ್ಟಿದ್ದಾರೆ. ಟೇಸ್ಟ್ ನೋಡ್ಬಿಡ್ತೀನಿ, ಫಸ್ಟ್ ಟೇಸ್ಟ್ ನೋಡಿ ಹೇಳ್ತೀನಿ. ಟೇಸ್ಟ್ ಚೆನ್ನಾಗಿದೆ, ರೈಸ್ ಮಾತ್ರ ಚೆನ್ನಾಗಿದೆ ಟೇಸ್ಟ್. ಅದೇ ರೀತಿ ಪೀಸಸ್ ನೋಡ್ಬಿಡ್ತೀನಿ ನೋಡಿ, ಪೀಸಸ್ ಕೂಡ ಅಷ್ಟೇ ಟೆಂಡರ್ ಆಗಿದೆ. ಪೀಸಸ್ ನೋಡ್ತಾ ಇದ್ದೀರಾ, ಎಲ್ಲ ಪೀಸಸ್ ಚೆನ್ನಾಗಿದೆ, ಟೆಂಡರ್ ಆಗಿದೆ, ಇಲ್ಲೇ ಗೊತ್ತಾಗುತ್ತೆ. ಚೆನ್ನಾಗಿ ಬಂದಿದೆ, ಸಾಲಿಡ್ ಬಂದಿದೆ ಬಂಧುಗಳೇ. ಹೆಂಗಿದೆ? ಟೆಂಡರ್ ಆಗಿದೆ, ಆಗಿಟ್ಟಂಗೆ ಕರ್ಗುತ್ತೆ ಹಂಗಿದೆ. ನೋಡೋದು ನೀವು, ಸೂಪರ್ ಆಗಿದೆ ಬಂಧುಗಳೇ. ಲೆಗ್ ಮಾತ್ರ ಏನಾದ್ರು ಬಂದ್ರೆ ನೆಲಮಂಗಲ ಸ್ವಾಮಿ ಬಿರಿಯಾನಿ ಬಂದ್ರೆ ಬಿರಿಯಾನಿ ಜೊತೆ ಲೆಗ್ ತಗೊಳ್ಳಿ. ಲೆಗ್ ಮಸಾಲಾ ಫ್ರೈ ಕೊಡ್ತಾರೆ, ಲೆಗ್ ಮಸಾಲಾ ಫ್ರೈ ಕೊಡ್ತಾರೆ, ಸೂಪರ್ ಆಗಿದೆ. ಅದೇ ಚಿಕನ್ ಫ್ರೈ ನೋಡ್ಬೋದು ಎಷ್ಟು ಟೆಂಡರ್ ಆಗಿದೆ. ಇದು ಕೂಡ ಸೂಪರ್ ಆಗಿದೆ. ಅದು ಎಲ್ಲದಕ್ಕಿಂತ ಲೆಗ್ ಫ್ರೈ ಮಾತ್ರ, ಲೆಗ್ ಮಸಾಲಾ ಫ್ರೈ ಮಾತ್ರ ಸಾಲಿಡ್. ನನಗಂತೂ ಬಹಳ ಇಷ್ಟ ಆಯ್ತು. ಲೆಗ್ ಮಸಾಲಾ ಬಿರಿಯಾನಿ ಮಸಾಲಾ ಮಾತ್ರ ಬಹಳ ಚೆನ್ನಾಗಿ ಹಾಕಿದ್ದಾರೆ. ಸೂಪರ್ ಆಗಿ ಬಂದಿದೆ. ಒಂದ್ಸಲಿ ಬಂದು ಟ್ರೈ ಮಾಡಿ. ನೆಲಮಂಗಲ ಸ್ವಾಮಿ ಬಿರಿಯಾನಿ KSRTC ಡಿಪೋ ಇದೆಯಲ್ಲ ಅದ್ರ ಪಕ್ಕನೇ ಬರುತ್ತೆ ಬಂದ್ರೆ. ಸಾಲಿಡ್ ಆಗಿದೆ, ಎಲ್ಲ ಐಟಮ್ಸ್ ಚೆನ್ನಾಗಿದೆ. ನನಗಂತೂ ಇದು ಲೆಗ್ ಏನಿದೆ ಕಲ್ಮಿ ಮಸಾಲಾ ಸೂಪರ್, ಬಹಳ ಇಷ್ಟ ಆಯ್ತು. ಅದ್ರ ಜೊತೆ ಬಿರಿಯಾನಿ ಅಷ್ಟೇ ಸೂಪರ್ ಆಗಿದೆ. ನಮಗೆ ನಮ್ ಫ್ರೆಂಡ್ ಹೇಳಿದ್ರು, ಇಲ್ರಿ ಈಗ ಹೋಗಿ ಚೆನ್ನಾಗಿದೆ ಅಂತ. ನೆಲಮಂಗಲ ಸ್ವಾಮಿ ಬಿರಿಯಾನಿ ಹೋಗಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಾ? ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ, ಟೇಸ್ಟ್ ನೋಡಿದ್ರಾ? ಚೆನ್ನಾಗಿದೆ, ತಿನ್ ನೋಡಿದ್ರಾ? ಸರ್ ಪೀಸು ಚೆನ್ನಾಗಿ ಬಂದಿದೆ, ಎಲ್ಲ ಚೆನ್ನಾಗಿದೆ. ಹೌದಾ? ರೈಸ್ ಎಲ್ಲ ಚೆನ್ನಾಗಿದೆ, ಕ್ವಾಂಟಿಟಿ ಚೆನ್ನಾಗಿದೆ. ಹೌದು. ಸರ್ ಬಿರಿಯಾನಿ ಚೆನ್ನಾಗಿದೆ. ನೀವು ಯೂಶುವಲಿ ಏನ್ ತಗೊಂತೀರಾ ಸರ್ ಬಂದ್ರೆ? ನಮ್ಮ ಬಂದ್ರೆ ಯೂಶ್ವಲಿ ಚಿಕನ್ ಬಿರಿಯಾನಿ ತಗೊಂಡು. ಚಿಕನ್ ಬಿರಿಯಾನಿ ತಗೊಂತೀರಾ? ಟೇಸ್ಟ್ ಎಲ್ಲ ಇರುತ್ತೆ? ಟೇಸ್ಟ್ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಂದೆ. ಲೋಕಲ್ ನಮ್ದು ರೆಗ್ಯುಲರ್ ಬರ್ತಾ ಇರ್ತೀರಾ? ಯೂಶುವಲಿ ನೀವು ತಗೊಳ್ಳೋದು ಮಟನ್ ಬಿರಿಯಾನಿ. ಸರ್ ಟೇಸ್ಟ್ ಮಾಡಿದೆ ಸರ್, ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು. ನಾನೇ ಕಣ್ಣಾರೆ ನೋಡಿದೆ. ನೀವು ಮಿಕ್ಸಿಯಲ್ಲಿ ಮಸಾಲೆ ಹಾಕೊಂಡ್ರಿ. ನೀವೆಲ್ಲ ಹೊರಗೆ ತರಲ್ವಲ್ಲ? ಇಲ್ಲ ಸರ್, ಹೊರಗಡೆ ತರಲ್ಲ. ನೀವೇ ಓನ್ ಪ್ರಿಪೇರ್ ಮಾಡ್ತೀರಲ್ಲ? ನಮ್ದು ಓನ್. ಅವಾಗ್ಲೇ ಮಾಡ್ಬೇಕಾದ್ರೆ ಹೆಂಗ್ ಬಿರಿಯಾನಿ ಮಾಡ್ಬೇಕಾದ್ರೆ ಪಟ್ಟಣಕ್ಕೆ ಹಾಕೊಂಡ್ಬಿಡ್ತೀರಲ್ವಾ ಮಸಾಲೆನ? ಮಿಕ್ಸಿ ಏನೇನ್ ಬೇಕು ಅವಾಗಷ್ಟೇ ರೆಡಿ ಮಾಡಿ ಅವಾಗ್ಲೇ ಹಾಕ್ತೀವಿ. ರೆಡಿ ಮಾಡೆಲ್ಲ ಇಟ್ಕೊಳ್ಳಲ್ಲ, ಅಲ್ಲೇ ರೆಡಿ ಮಾಡಿ ಅಲ್ಲೇ ಮಾಡ್ತೀವಿ. ಅಂದ್ರೆ ಈವ್ನಿಂಗ್ ಸ್ಟಾರ್ಟ್ ಆಗಿದೆಯಲ್ಲ ಸರ್? ಸರ್ ಅದೇ ಈವ್ನಿಂಗ್ ಇವತ್ತಿಂದ ಇದೆ. ಇವತ್ತಿಂದ ನಿಮ್ಮ ಕಸ್ಟಮರ್ ಬೇಡಿಕೆ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. 26 ಜೂನ್ ನೋಡಿ ಬಂಧುಗಳೇ. ಇವತ್ತಿಂದ ರಾತ್ರಿ ಎಲ್ಲ ಇರುತ್ತೆ. 4:30 ಕ್ಲೋಸ್ ಆಗೋದು, ಬೆಳಿಗ್ಗೆ 6 ಗಂಟೆ 4:30 ಕ್ಲೋಸ್ ಆಗೋದು. ಬೆಳಿಗ್ಗೆ 6 ಗಂಟೆಯಿಂದ ನೈಟ್ 10 ಗಂಟೆ 11 ಗಂಟೆವರೆಗೂ ಇರುತ್ತಲ್ಲ ಸರ್? ಸೇಮ್ ಎಲ್ಲ ಐಟಮ್ ಬಿರಿಯಾನಿ ಇರುತ್ತೆ, ಎಲ್ಲ ಐಟಮ್ ಇರುತ್ತೆ ಅಲ್ವಾ? ಓಕೆ ಸರ್, ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಸರ್. ನಾನು ಖುದ್ದಾಗಿ ತಿಂದೆ. ಇದು ಲಾಲಿಪಾಪ್ ಮಸಾಲಾ ಮಾತ್ರ ಸೂಪರ್ ಇತ್ತು. ಕಲ್ಮಿ ಇತ್ತಲ್ಲ, ಅದು ಸಾಲಿಡ್ ಆಗಿತ್ತು ಸರ್. ಹಂಗೆ ಬೆಣ್ಣೆ ತರ ಬಂದಿತ್ತು. ಎಲ್ಲ ಸ್ಪೆಷಲ್ ಸರ್. ಅದು ಲೆಗ್ ಪೀಸು, ಚಿಕನ್ ಚಾಪ್ಸ್, ಮಟನ್ ಫ್ರೈ, ಬೋಟಿ ವೆಸ್ ತುಂಬಾ ಫ್ಯಾನ್ಸ್ ಇದಾರೆ. ಮಟನ್ ಬಿರಿಯಾನಿ ತುಂಬಾ ಫ್ಯಾನ್ಸ್ ಇದಾರೆ. ಕಾಲ್ ಸೂಪಿಗಂತೂ ಹೆಚ್ಚಿನ ಬಹಳ ಜನ ಫಸ್ಟ್ ಕಾಲ್ ಸೂಪ್ ನಮ್ದು ಅಲ್ವಾ? ಕಾಲ್ ಸೂಪ್ ಇಡ್ಲಿ ಫುಲ್ ಫೇಮಸ್. ಫೇಮಸ್. ಮಧ್ಯಾಹ್ನ ಬಂದ್ರೆ ಬಿರಿಯಾನಿಗಳು, ಇದು ಐಟಮ್ಸ್. ಹೌದು. ನೋಡಿ ಬಂಧುಗಳೇ,
ನೆಲಮಂಗಲ ಸ್ವಾಮಿ ಬಿರಿಯಾನಿ. ಇಲ್ಲೇ KSRTC ಡಿಪೋ ಇದೆಯಲ್ಲ ಅದ್ರ ಪಕ್ಕನೇ ಬರುತ್ತೆ. ನೀವು ಬೆಂಗಳೂರಿಂದ ಎಂಟ್ರಿ ಆದ್ರಿ ಅಂದ್ರೆ ಲೆಫ್ಟ್ ಬಂದ್ರೆ ನಿಮ್ಗೆ KSRTC ಡಿಪೋ ಪಕ್ಕನೇ ಬರುತ್ತೆ. ತುಮಕೂರಿಂದ ಬರೋರು ಆ ಕಡೆ ಬಂದು ಸರ್ವಿಸ್ ರೋಡಲ್ಲಿ ಬರ್ಬೇಕಾಗುತ್ತೆ. ಒಮ್ಮೆ ಬಂದು ಟ್ರೈ ಮಾಡಿ. ನೆಲಮಂಗಲ ಸ್ವಾಮಿ ಬಿರಿಯಾನಿ ಸೂಪರ್ ಆಗಿದೆ. ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಂಧುಗಳೇ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು. ಥ್ಯಾಂಕ್ ಯು ಸರ್. ಓಕೆ.